ಬೋಜ ಗ್ರಾಮಸ್ಥರ ವತಿಯಿಂದ ಚಿಕ್ಕೋಡಿ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮನವಿ. ಬೋಜ ಗ್ರಾಮವು ಸುಮಾರು 14,500 ಜನಸಂಖ್ಯೆ ಹೊಂದಿರುವ ಗ್ರಾಮವಾಗಿದ್ದು, ಈ ಗ್ರಾಮಕ್ಕೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರವಿದೆ. ಆದರೆ ಈ ಉಪಕೇಂದ್ರದಲ್ಲಿ ಕಳೆದ ಹಲವು ತಿಂಗಳಿನಿಂದ ಯಾವುದೇ ವೈದ್ಯಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿಲ್ಲ ಹಾಗೂ ಯಾವುದೇ ಔಷಧಿಗಳು ಲಭ್ಯವಿಲ್ಲದ ಕಾರಣ ಗ್ರಾಮಸ್ಥರ ಆರೋಗ್ಯ ಅಪಾಯಕ್ಕೆ ಒಳಗಾಗಿದೆ. ಈ ಕುರಿತು ಹಲವಾರು ಬಾರಿ ಚಿಕ್ಕೋಡಿ ಆರೋಗ್ಯಾಧಿಕಾರಿಗಳಿಗೆ ಪತ್ರ ವ್ಯವಹಾರದ ಮೂಲಕ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್ ವಡ್ಡರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ಮೋಹಿತಿ, ಡಾಕ್ಟರ್ ಬಾಪು ಸಾಹೇಬ್ ಹ್ಯಾಂಪೆನಾವರ್, ಕುಮಾರ ನಾಯಕ್, ರಾಜು ಬುರ್ಜಿ, ವಿಫುಲ್ ಧೇರೆ, ಆರಿಫ್ ಮಖಾಂದಾರ್, ರಾವ್ ಸಾಹೇಬ್ ಸಂಘಪಾಳ್, ಕುಶಾಲ್ ಕೋತ್, ರಾಜು ಮುಗಳೆ ಸೇರಿದಂತೆ ಗ್ರಾಮಸ್ಥರು ಚಿಕ್ಕೋಡಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಶೀಘ್ರದಲ್ಲಿ ಬೋಜ ಆರೋಗ್ಯ ಉಪಕೇಂದ್ರಕ್ಕೆ ವೈದ್ಯಾಧಿಕಾರಿಯನ್ನ ನೇಮಿಸಿ ಔಷಧಿಗಳನ್ನು ಒದಗಿಸಬೇಕು ಎಂದು 12/5/2026 ಮನವಿ ಸಲ್ಲಿಸಿದರು. ಈ ವೇಳೆ ತಾಲೂಕು ಅಧಿಕಾರಿಗಳು 2 ದಿನದೊಳಗೆ ಬೋಜ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಕ್ಕೆ ವೈದ್ಯಾಧಿಕಾರಿಯನ್ನ ನೇಮಿಸಿ ಔಷಧಗಳನ್ನು ಲಭ್ಯವಾಗುವಂತೆ ಮಾಡುವುದಾಗಿ ಭರವಸೆ ನೀಡಿದರು. ವಿಫುಲ್ ಧೇರೆ, KMM ನ್ಯೂಸ್, ನಿಪಾನಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।